ಹಾಕಿದೆ ಸರ್. ಮೆಟ್ರೋ ದರ ಏರಿಕೆಗೆ ಬ್ರೇಕ್ ಹಾಕಿದೆ. ನಾವೇ ಬ್ರೇಕ್ ಹಾಕ್ಸಿದ್ದೀವಿ ಅಂತ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ. ಈಗ ಒಂದು ತಾರಣಿ ಅಂತ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮೆಟ್ರೋ ಬರುತ್ತೆ. ಮೆಟ್ರೋಗೆ ಸಂಬಂಧಪಟ್ಟಾಗೆ ಮೆಟ್ರೋ ಪ್ರಾರಂಭ ಮಾಡೋದರಿಂದ ಹಿಡಿದು ಅದರ ಉಸ್ತುವಾರಿ ಕೂಡ ಮೆಟ್ರೋದೇ ಇರುತ್ತೆ. ಕೇಂದ್ರದ ಅರ್ಬನ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಿಗೆ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಒಂದು ಬೋರ್ಡು ಇರುತ್ತೆ. ಆ ಬೋರ್ಡು ಬೆಂಗಳೂರು ಮೆಟ್ರೋಗೆ ಅಂದರೆ ಎಲ್ಲ ಮೆಟ್ರೋಗೆ ಮಾಡಿದಾಗೆ ನಮಗೂ ಕೂಡ ಇದು ರೇಟ್ ಫಿಕ್ಸೇಷನ್ ಒಂದು ಸಮಿತಿ ಮಾಡ್ತಾರೆ. ಆ ರೇಟ್ ಫಿಕ್ಸೇಷನ್ ಸಮಿತಿಗೆ ಜಸ್ಟಿಸ್ ಆಗಿದ್ದರು ತಾರಣಿ ಅಂತ, ಅವರು ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಯಶ್ಪಾಲ್ ಸಿಂಗ್ ಅಂತ ಕೇಂದ್ರದಲ್ಲಿ ಅವರು IAS ಆಫೀಸರು, ಅವರು ಒಬ್ಬರು ಸದಸ್ಯರಾಗಿದ್ದಾರೆ. ನಮ್ಮ ರಮಣಾರೆಡ್ಡಿಯವರು ಅಡಿಷನಲ್ ಚೀಫ್ ಸೆಕ್ರೆಟರಿಯಾಗಿ ರಿಟೈರ್ಡ್ ಆದ್ರಲ್ಲ, ಅವರು ಮೆಂಬರ್ ಆಗಿದ್ದಾರೆ. ಅಂದರೆ ಒಂದು ರಾಜ್ಯ ಸರ್ಕಾರದ ರೆಪ್ರೆಸೆಂಟೇಟಿವ್, ಇಬ್ಬರು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್. ಅವರು ತೊಗೊಂಡಿರ್ತಕ್ಕಂಥ ತೀರ್ಮಾನ, ಖರ್ಚು ವೆಚ್ಚಗಳನ್ನು ನೋಡಿ ತೀರ್ಮಾನ ತೊಗೊಂಡಿದ್ದಾರೆ. ಇದು ನಾಮಿನೇಟ್ ಮಾಡೋದು ಅಧ್ಯಕ್ಷರನ್ನ, ಇಬ್ಬರು ಸದಸ್ಯರನ್ನ ಕೇಂದ್ರ ಸರ್ಕಾರನೇ. ಮತ್ತು ಕೊನೆಗೆ ಫೈನಲ್ ಆಗಿ ಡಿಸಿಷನ್ ತೊಗೊಳ್ಳೋದು ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಬೋರ್ಡು, ಮೆಟ್ರೋ ಬೋರ್ಡ್ ಇರುತ್ತಲ್ಲ, ಅವರು ತೊಗೊಳ್ಳೋದು. ವಿನಾಕಾರಣ BJP ಅವ್ರು ಏನು ಮಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ ಅಷ್ಟೇ. ಆಮೇಲೆ ಸ್ಟೇಟ್ ಪಾತ್ರ ನಮ್ಮ ರೆಪ್ರೆಸೆಂಟೇಟಿವ್ ಒಬ್ರು ಇರ್ತಾರೆ, ಯಾರೋ ರಮಣಾರೆಡ್ಡಿ ಅವರು ನಮ್ಮ ರೆಪ್ರೆಸೆಂಟೇಟಿವ್. ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಲ್ಲ. ನಾವು ಈಗ ಇನ್ನೊಂದು ಮೆಟ್ರೋ ಸಂಸ್ಥೆಗೆ ಖರ್ಚು ವೆಚ್ಚಗಳು ನೋಡಿಕೊಂಡು ಮೆಟ್ರೋ ನಡೆಸಬೇಕಲ್ಲ ಅವರು. ಇಲ್ಲ ಅಂದರೆ ಕೇಂದ್ರ ಸರ್ಕಾರ ನಮ್ಮ ಬೆಂಗಳೂರಿಂದ ಎಷ್ಟಪ್ಪ ಹೋಗುತ್ತೆ, GST ಬೇರೆ ಬೇರೆ ಟ್ಯಾಕ್ಸ್ಗಳೆಲ್ಲ ಸೇರಿ 4.5 ಲಕ್ಷ ಕೋಟಿ ಹೋಗುತ್ತೆ ನಮ್ಮ ಕರ್ನಾಟಕದಿಂದ. ಅದರಲ್ಲಿ ಬೆಂಗಳೂರಲ್ಲೇ ಕನಿಷ್ಠ 3 ಲಕ್ಷ ಕೋಟಿ ಬೆಂಗಳೂರಿಂದನೇ GST ಮತ್ತು ಬೇರೆ ಬೇರೆ ಟ್ಯಾಕ್ಸ್ಗಳು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಇಷ್ಟು ಲಕ್ಷ ಕೋಟಿ ಅಂದರೆ 3 ಲಕ್ಷ ಕೋಟಿ ಬೆಂಗಳೂರು ನಗರದ ಒಂದರಿಂದೇ ಕೇಂದ್ರ ಸರ್ಕಾರ ತಗೊಳ್ತಾ ಇದ್ದಾರೆ. ಸ್ವಲ್ಪ ಸಬ್ಸಿಡಿ ಕೊಡಲಿ, ನಮ್ಮ ಮೆಟ್ರೋಗೆ ಸಬ್ಸಿಡಿ ದರದಲ್ಲಿ ಪ್ರಯಾಣಿಕರಿಗೆ ಹೋಗೋ ರೀತಿ ಮಾಡಲಿ. ನಮ್ಮಿಂದ ಇಷ್ಟು ಟ್ಯಾಕ್ಸ್ ಹೋಗುತ್ತಲ್ಲ, ಅಷ್ಟಾದರೂ ಮಾತಾಡಬೇಕಲ್ಲ. ಇವರೆಲ್ಲ ಗೆದ್ದು ಹೋಗ್ತಾರೆ ಲೋಕಸಭಾ ಸದಸ್ಯರುಗಳು, ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಮಗೆ ₹1ಗೆ 13 ಪೈಸೆ ಕೊಡ್ತಾ ಇದ್ದಾರೆ 4.5 ಲಕ್ಷದಲ್ಲಿ, ಅದ್ರ ಬಗ್ಗೆನೂ ಮಾತಾಡಲ್ಲ. ಕೇಂದ್ರ ಸರ್ಕಾರ ಮಾಡಿದ್ದೇ ಸರಿ ಅಂತ ಹೇಳ್ತಾರೆ. ಈಗ ಮೆಟ್ರೋಗೆ ನಮಗೆ ಅಧ್ಯಕ್ಷರ ನೇಮಕ ಮಾಡೋದು ಅವರೇ, ಸದಸ್ಯರ ನೇಮಕ ಮಾಡೋದು ಅವರೇ, ಕೇಂದ್ರ ಮತ್ತು ಫೈನಲ್ ಆಗಿ ಡಿಸಿಷನ್ ತೊಗೊಳ್ಳೋದು ಡೆಲ್ಲಿನಲ್ಲಿ ಮೆಟ್ರೋ ಬೋರ್ಡೇ ತೀರ್ಮಾನ ತೊಗೊಳ್ಳೋದು. ಸುಮ್ಮನೆ ಏನಾದರೂ ಒಳ್ಳೆ ಕೆಲಸ ಆದರೆ ಮೋದಿಯವ್ರು ಮಾಡಿದ್ದು, ಮಾವು ಮಾಡಿದ್ದು ಅಂತ ಹೇಳ್ತಾರೆ. ಏನಾದರೂ ಬೆಲೆ ಏರಿಸ್ಬಿಟ್ರೆ ರಾಜ್ಯ ಸರ್ಕಾರ ಮಾಡಿದ್ದು, ಸಿದ್ದರಾಮಯ್ಯವ್ರು ಮಾಡಿಬಿಟ್ಟಿದ್ದು, ಸರ್ಕಾರ ಪಾಪರ್ ಆಗಿಬಿಟ್ಟಿದೆ ಅಂತೇಳಿ ಅಪಪ್ರಚಾರ ಮಾಡ್ತಾರೆ. ಈ BJP ಅವರು ಹುಟ್ಟು ಸುಳ್ಳುಗಾರರು ಅವರು. ಆ ಸುಳ್ಳು ಹೇಳೋದ್ರಲ್ಲಿ ನೀರು ಕುಡ್ದಂಗೆ ಅವ್ರಿಗೆ. ಆ ಸುಳ್ಳು ಹೇಳಿಲ್ಲ ಅಂದರೆ ಅವ್ರಿಗೆ ನಿದ್ರೆನೂ ಬರೋಲ್ಲ, ಊಟ ಮಾಡಿದ್ದ ಅನ್ನನೂ ಜೀರ್ಣ ಆಗಲ್ಲ ಅವ್ರಿಗೆ.